ರಾಜ್ಯಾದ್ಯಂತ ನಿನ್ನೆ ಸಿಇಟಿ ಪರೀಕ್ಷೆ ಆಯಿತು. ಬಟ್ ಶಿವಮೊಗ್ಗದ ಒಂದು ಇನ್ಸಿಡೆಂಟ್ ಈಗ ಗಮನವನ್ನು ಸೆಳೀತಾ ಇದೆ. ಯುವಕನೊಬ್ಬ ಎಕ್ಸಾಮ್ ಬರಿಬೇಕು ಅಂತ ಬಂದಿದ್ದ. ಬಟ್ ಆತ ಜನಿವಾರವನ್ನು ಧರಿಸಿರ್ತಾನೆ. ಬಟ್ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಹಾಲಿಗೆ ಕಳಿಸಿದ್ದಾರಂತೆ. ಇದು ಹೆಂಗೆ, ಯಾಕೆ ಜನಿವಾರಕ್ಕೂ ಆಮೇಲೆ ಎಕ್ಸಾಮ್ಗೂ ಏನು ಸಂಬಂಧ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬೀದರ್ ಮತ್ತು ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಜನಿವಾರವನ್ನು ಕತ್ತರಿಸಿ ಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಟ್ರಂತೆ. ಇದು ಅಮಾನವೀಯ ಅಲ್ವಾ? ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಧರ್ಮ ಸೂಚಕ ವಸ್ತ್ರಗಳ ಬಗ್ಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ ಆಲ್ರೆಡಿ. ಆ ಗೈಡ್ಲೈನ್ಸ್ ಇವ್ರಿಗೆ ಗೊತ್ತಿರಲಿಲ್ವ ಅಥವಾ ಬೇಕಂತ ಮಾಡಿದ್ರ, ಕಿತಾಪತಿ ಮಾಡಬೇಕು ಅಂತಾನೆ ಮಾಡಿದ್ರ ಸಿಬ್ಬಂದಿಗಳು ಅನ್ನೋದು ಪ್ರಶ್ನೆ. ಇದರ ಬಗ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಜನಿವಾರದಲ್ಲಿ ಏನು ಚೀಟಿ, ಕಾಪಿ ಚೀಟಿ ಇಟ್ಕೊಂಡು ಬರೋದಕ್ಕಾಗತ್ತಾ ಅಥವಾ ಬ್ಲೂಟೂತ್ಗಳನ್ನು ಸಿಕ್ಸ್ಕೊಂಡು ಬರೋದಕ್ಕಾಗತ್ತಾ? ಏನಕ್ಕೆ ಹಿಂಗೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ನಿಜವಾಗ್ಲೂ ಅತ್ಯಂತ ಅಮಾನವೀಯ ಘಟನೆ ಎರಡು ಭಾಗದಲ್ಲಿ ನಡೆದಿದೆ. ಜನಿವಾರ ತೆಗಿ, ಕತ್ತರಿಸು, ಆಮೇಲೆ ಒಳಗೆ ಬಾ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ನಿಜವಾಗ್ಲೂ ಶಾಕಿಂಗ್ ಇದು. ಈಗ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಎಲ್ಲ ಸಿಇಟಿ ಎಕ್ಸಾಮಿಗೆ ತೊಗೊಂಡು ಹೋಗಬಾರ್ದು, ಕರೆಕ್ಟು. ಅಥವಾ ಅಪ್ಡೇಟೆಡ್ ಟೆಕ್ನಾಲಜಿ ಇರುವಂತಹ ಡಿವೈಸನ್ನು ತೊಗೊಂಡು ಹೋಗಬಾರ್ದು, ಕರೆಕ್ಟು. ಜನಿವಾರನ ಹಾಕೊಂಡು ಹೋಗಬಾರ್ದು ಅಂತ ಯಾವಾಗಿಂದ ರೂಲ್ಸು ಅಂತ? ನಾವು ಎಲ್ಲರೂ ಸಿಇಟಿ ಎಕ್ಸಾಮ್ ಬರ್ದಿದ್ದೀವಿ. ಯಾವತ್ತೂ ಕೂಡ ಇಂಥದ್ದು ಯಾವುದೋ ರೂಲ್ಸನ್ನು ಮಾಡಿರಲಿಲ್ಲ. ಕಿತಾಪತಿ ಮಾಡಬೇಕು ಮತ್ತು ಸೌಹಾರ್ದತೆ ಕೆಡಿಸ್ಬೇಕು ಅಂತಲೇ ಸಿಬ್ಬಂದಿಗಳು ಟೊಂಕ ಕಟ್ಟು ನಿಂತಿದ್ರಾ, ಹೆಂಗೆ? ಮಮತಾ, ಈ ಸಿಬ್ಬಂದಿಗಳ ಎಡವಟ್ಟು ಅಂತ ಹೇಳ್ಬೋದು. ಯಾಕೆಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನ ಮತ್ತೆ ಡ್ರೆಸ್ ಕೋಡ್ ಅನ್ನ ರಿಲೀಸ್ ಮಾಡಿತ್ತು. ಆ ಡ್ರೆಸ್ ಕೋಡ್ ಅಲ್ಲಿ ಜನಿವಾರವನ್ನ ಹಾಕಬಾರ್ದು ಅಂತ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಹೀಗಿದ್ರು ಕೂಡ ಬೀದರ್ ಮತ್ತೆ ಶಿವಮೊಗ್ಗದಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿನ ಪರೀಕ್ಷಾ ಸಿಬ್ಬಂದಿಗಳು ಯಾಕೆ ಜನಿವಾರಕ್ಕೆ ಅಲೋ ಮಾಡಿಲ್ಲ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಬೀದರ್ನಲ್ಲಿ ವಿದ್ಯಾರ್ಥಿ ನಾನು ಜನಿವಾರ ತೆಗೆದೆ ಎಕ್ಸಾಮ್ ಬರೆಯಲ್ಲ ಅನ್ನೋದಕ್ಕೆ ಅವನು ನಿನ್ನೆ ಎಕ್ಸಾಮ್ ನಲ್ಲಿ ವಂಚಿತ ಆಗಿರುವಂತದ್ದು. ಇನ್ನು ಶಿವಮೊಗ್ಗದಲ್ಲಿ ಜನಿವಾರ ಇದ್ದ ಅನ್ನೋ ಕಾರಣಕ್ಕೆ ಆ ಜನಿವಾರನ ಕತ್ತರಿಸಿ ಅವನಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಯಮದಲ್ಲಿ ಯಾವ್ದು ಇಲ್ಲ, ಅವಕಾಶ ಇಲ್ಲ ಇದಕ್ಕೆ. ಜನಿವಾರ ಹಾಕೊಂಡು ಹೋಗ್ಬೋದು, ಯಾವ್ದು ಡ್ರೆಸ್ ಕೋಡ್, ಯಾವ್ದು ಥಿಂಗ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಸ್ಪಷ್ಟವಾಗಿ ಕೆಎ ಮಾರ್ಗಸೂಚಿಯನ್ನ ಕೊಟ್ಟಿದೆ. ಅದನ್ನ ಉಲ್ಲಂಘನೆ ಮಾಡಿ ಪರೀಕ್ಷಾ ಸಿಬ್ಬಂದಿಗಳು ಇದನ್ನ ಮಾಡಿದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅನುಮಾನಗಳು ಕಾಡುತ್ತೆ. ಹೀಗಾಗಿನೇ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಡಿಸಿಗೆ ದೂರನ್ನ ಕೊಟ್ಟಿದ್ದಾರೆ. ಅದರ ತನಿಖೆ ಆಗುತ್ತೆ. ಈ ವಿಚಾರವಾಗಿ ಕನ್ನಡ ಪರೀಕ್ಷಾ ಪ್ರಾಧಿಕಾರದ ಗಮನಕ್ಕೆ ತರಲಾಗಿದೆ. ಆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಆ ಎರಡೂ ಡಿಸ್ಟಿಕ್ ಇಂದ ವರದಿಯನ್ನ ತೆಗೆದುಕೊಂಡು ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಘಟನೆ ಏನಿದೆ, ಹಿಂದೆ ಕೆಇ ಎಕ್ಸಾಮ್ ಮಾಡಿದಂತ ಸಂದರ್ಭದಲ್ಲಿ ಮಂಗಲಸೂತ್ರವನ್ನು ತೆಗೆಸಿ ಕೆಇ ವಿವಾದಕ್ಕೆ ಗುರಿಯಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಜನಿವಾರ ತೆಗೆಸಿರುವಂತದ್ದು ಹಲವು ಸಂಘಟನೆಗಳ ಮತ್ತೆ ಬ್ರಾಹ್ಮಣ ಸಂಘಟನೆಗಳು ವಿರೋಧ ಮಾಡಿದ್ದಾವೆ. ಸರ್ಕಾರ ಅಥವಾ ಕೆಇಎ ಬೋರ್ಡ್ ಇದನ್ನ ಯಾವ ರೀತಿಯಾಗಿ ಪರಿಹಾರವನ್ನು ನೀಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್. ನೋಡಿ, ಒಬ್ಬ ಸ್ಟೂಡೆಂಟು ಅಲ್ಲಿ ವಂಚಿತ ಆಗಿರೋದು ಎಕ್ಸಾಮ್ನಿಂದ. ನೆಕ್ಸ್ಟ್ ಸಿಇಟಿ ಬರೆಯೋಕ್ಕೆ 1 ವರ್ಷ ಕಾಯಬೇಕು. ಅಥವಾ ಸಿಇಟಿ ಇಲ್ಲದೆ ಮ್ಯಾನೇಜ್ಮೆಂಟ್ ಸೀಟು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ. ಧರ್ಮವನ್ನು ಈಗ ಶ್ರದ್ಧೆಯಿಂದ ಪಾಲಿಸ್ತಾ ಇರ್ತಾರೆ. ಅವ್ರಿಗೆ ವಿನಾಕಾರಣ ಕಿರುಕುಳ ಕೊಡೋದು ಎಕ್ಸಾಮ್ ಹೆಸರಲ್ಲಿ ಭಾಳ ದೊಡ್ಡ ತಪ್ಪದು. ಜನಿವಾರನ ಕತ್ತರಿಸೋದಕ್ಕೆ ಇವ್ರು ಯಾರು? ತೆಗಿಬೇಕಾದ್ರೆ ಕೂಡ ಒಂದಷ್ಟು ಶಿಷ್ಟಾಚಾರಗಳಿರ್ತವೆ. ಅದು ಅವ್ರವ್ರ ನಂಬಿಕೆ. ಅದರಲ್ಲಿ ಏನು ನಕಲು ಮಾಡೋದಕ್ಕಾಗತ್ತೆ? ಹೆಂಗೆ ನಕಲು ಮಾಡೋದಕ್ಕಾಗತ್ತೆ? ನಾನು ಹೇಳಿದ್ನಲ್ಲ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗಬಾರ್ದು, ಅಂಡರ್ಸ್ಟುಡ್. ಅಥವಾ ಅಪ್ಡೇಟೆಡ್ ಟೆಕ್ನಾಲಜಿ ಇರುವಂತಹ ಡಿವೈಸು ನಿಮ್ಗೆ ಅನುಮಾನ ಬಂತ, ಅಂಡರ್ಸ್ಟುಡ್. ಜನಿವಾರನ ತೆಗೆದುಬಿಟ್ಟು ಬನ್ನಿ, ಕತ್ತರಿಸ್ಬಿಟ್ಟು ಬನ್ನಿ ಅಂದರೆ ಏನರ್ಥ? ನಿಮ್ಮ ಉದ್ದೇಶ ಏನು? ನಿಮ್ಮ ಇಂಟೆನ್ಷನ್ ಬಗ್ಗೆ ಅನುಮಾನಗಳು ಬರೋದು.